ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ. ಸದ್ಯ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿ ಎಲ್ಲರ ಅಚ್ಚುಮೆಚ್ಚಿನ ಧಾರಾವಾಹಿಯಾಗಿದೆ. TRPಯಲ್ಲೂ ಸಖತ್ ಸೌಂಡ್ ಮಾಡ್ತಾ ಇರುವಂತಹ ಧಾರಾವಾಹಿ ಶುರುವಿನಿಂದಲೂ ಅಬ್ಬರಿಸ್ತಾ ಇದೆ. ಆರಂಭದಿಂದ ಇಲ್ಲಿಯವರೆಗೂ ಕತೆ ನಾನಾ ತಿರುವುಗಳನ್ನ ಪಡೆದುಕೊಂಡು ಸಾಕ್ತಾ ಇದ್ದು ಟಾಪ್ ಧಾರಾವಾಹಿಯಾಗಿಯೇ ಮಿಂಚ್ತಾ ಇದೆ. ಇನ್ನು ಈ ಧಾರಾವಾಹಿಯು ದೊಡ್ಡದಾದ ತಾರಾಗಣವನ್ನ ಹೊಂದಿದ್ದು ಹಿರಿಯ ಕಲಾವಿದರ ದಂಡೆ ಈ ಧಾರಾವಾಹಿಯಲ್ಲಿದೆ ಅಂತ ಹೇಳಬಹುದು. ಇನ್ನು ಇತ್ತೀಚೆಗಷ್ಟೇ ಲಕ್ಷ್ಮಿ ಪಾತ್ರಧಾರಿಯ ಬದಲಾವಣೆಯಾಯಿತು. ಸ್ಯಾಂಡಲ್ವುಡ್ನಲ್ಲೂ ಮಿಂಚಿದ್ದ ಹಿರಿಯ ನಟಿ ಶ್ವೇತಾ ಅವರ ಬದಲಿಗೆ ಕನ್ನಡದ ಹಿರಿಯ ನಟಿಯಾಗಿರುವ ಮಾಧುರಿಯವರು ಗ್ರ್ಯಾಂಡ್ ಎಂಟ್ರಿ ಕೊಟ್ರು. ಲಕ್ಷ್ಮಿ ಪಾತ್ರಕ್ಕೆ ಹೊಂದಿಕೆ ಆಗುತ್ತೋ ಇಲ್ವೋ ಅಂತ ಕಾಯ್ತಿದ್ದಂತಹ ವೀಕ್ಷಕರು ಮಾಧುರಿಯವರನ್ನ ಒಪ್ಪಿಕೊಂಡಿದ್ದಾರೆ. ಲಕ್ಷ್ಮಿ ಪಾತ್ರಕ್ಕೆ ನೀವೇ ಸರಿ ಅಂತಿದ್ದಾರೆ. ಬಹಳ ಸೂಕ್ಷ್ಮ ಪಾತ್ರವಾಗಿರುವ ಲಕ್ಷ್ಮಿ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ. ಅಜಗಜಾಂತರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಮಾಧುರಿಯವರು ಹಿಂದಿ ಧಾರಾವಾಹಿ ಕ್ಷೇತ್ರದಲ್ಲೂ ಮಿಂಚಿದ್ದಾರೆ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನಂತರ ಮಕ್ಕಳು ಕುಟುಂಬ ಅಂತ ಬಣ್ಣದ ಲೋಕದಿಂದ ದೂರ ಉಳಿದುಬಿಟ್ರು. ಇನ್ನು ನಟಿ ಮಾಧುರಿಯವರು ವೈಯಕ್ತಿಕ ಜೀವನದಲ್ಲೂ ಸಾಕಷ್ಟು ನೋವುಗಳನ್ನ ಕಂಡಿದ್ದಾರೆ. ಅನಿವಾರ್ಯವಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟಂತಹ ನಟಿ ಇದೀಗ ತಮ್ಮ ನೋವುಗಳನ್ನ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. 90ರ ದಶಕದಲ್ಲಿ ನಟಿಯಾಗಿ ಮಿಂಚಿದ್ದ ಮಾಧುರಿಯವರು ಇದ್ದಕ್ಕಿದ್ದಂತೆ ಕಣ್ಮರೆಯಾದರು. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಕಾಣಿಸಿಕೊಳ್ಳೋದಕ್ಕೂ ಮುಂಚೆ ಅವಕಾಶ ಸಿಗದೆ ದೂರ ಉಳಿದಿದ್ದಾರೆ ಅಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಅನುಭವಿಸಿದ ನೋವುಗಳಿಂದ ದೂರ ಇದ್ದಾರೆ ಅಂತ ಹೇಳಿದ್ರು. ಹೀಗೆ ನಟಿಯ ಬಗ್ಗೆ ನಾನಾ ಮಾತುಗಳು ಕೇಳಿ ಬಂದಿದ್ವು. ಇದೀಗ ಆ ಅನೇಕರ ನೆಗೆಟಿವ್ ಕಮೆಂಟ್ಗಳಿಗೆ ಸ್ವತಃ ನಟಿಯೇ ಉತ್ತರ ಕೊಟ್ಟಿದ್ದಾರೆ. ಇನ್ನು ಸಂದರ್ಶನದ ವಿಡಿಯೋಗೆ ಮಾಧುರಿಯವರಿಗೆ 2 ಮುಖ ಇದೆ ಅಂತ ವ್ಯಕ್ತಿಯೊಬ್ಬರು ಕಾಮೆಂಟ್ ಮಾಡಿದ್ರು. ಇದಕ್ಕೆ ನಟಿ ಮಾಧುರಿಯವರು ಖಡಕ್ ಆಗಿ ಉತ್ತರಿಸಿದ್ದಾರೆ. ಯಾವ ಅರ್ಥದಲ್ಲಿ ನನ್ನ ಇನ್ನೊಂದು ಮುಖ ಅಂತ ಹೇಳ್ತಿದ್ದೀರಾ ನನಗೆ ಗೊತ್ತಿಲ್ಲ. ನನಗೆ ಇನ್ನೊಂದು ಮುಖ ಇದ್ದರೆ ಖಂಡಿತ ನೀವು ಎಕ್ಸ್ಪೋಸ್ ಮಾಡಬಹುದು. ಒಂದು ವೇಳೆ ಹಾಗೇನಾದ್ರೂ ಇದ್ರೆ ಅದಕ್ಕೂ ಕ್ಲಾರಿಫಿಕೇಶನ್ ಕೊಡ್ತೀನಿ. ನನಗೆ ಇನ್ನೊಂದು ಮುಖ ಇದ್ದಿದ್ದರೆ ಇಷ್ಟೊಂದು ಮುಕ್ತವಾಗಿ ಮಾತನಾಡ್ತಾ ಇರಲಿಲ್ಲ. ಒಬ್ಬರ ಬಳಿ ಮುಖವನ್ನ ಮುಚ್ಚಿಟ್ಟುಕೊಳ್ಳಬಹುದು, ಆದರೆ ಸಾವಿರಾರು ಜನರ ಮುಂದೆ ಆ ರೀತಿ ಮಾಡೋದಕ್ಕೆ ಆಗಲ್ಲ ಅಂತ ಮಾಧುರಿ ಹೇಳಿದ್ದಾರೆ. ನನ್ನ ಸಂದರ್ಶನವನ್ನ ಅನೇಕರು ಇಷ್ಟಪಟ್ಟಿದ್ದಾರೆ. ಎಲ್ಲೋ 1% ಜನ ಮಾತ್ರ ನೆಗೆಟಿವ್ ಮಾತನಾಡಿದ್ದಾರೆ. ಕೆಲವರು ಮಾತ್ರ ಈ ರೀತಿ ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸವನ್ನ ಮಾಡ್ತಾರೆ. ಒಳ್ಳೆಯ ಕಮೆಂಟ್ಗಳನ್ನು ನೋಡಿ ಮತ್ತೆ ಹೆಚ್ಚು ಕಾಣಿಸ್ಕೊಳ್ಬೇಕು ಅಂತನಿಸುತ್ತೆ ಅಂತ ನಟಿ ಮಾಧುರಿಯವರು ತಮ್ಮ ಮನದಾಳದ ಮಾತನ್ನ ಹೇಳಿಕೊಂಡಿದ್ದಾರೆ. ಇದಲ್ಲದೆ ತಮ್ಮ ಬಾಲ್ಯದ ಬಗ್ಗೆ, ತಮ್ಮ ಜೀವನದ ಬಗ್ಗೆಯೂ ಮುಕ್ತವಾಗಿ ಮಾತನಾಡಿದ್ದಾರೆ. ನಮ್ಮ ತಂದೆ ಮೇಲೆ ಭಾವನೆ ಕಡಿಮೆಯಾಗಿದೆ. ನಮ್ಮ ತಂದೆನೇ ಅಲ್ಲ ಅನ್ನೋ ರೀತಿ ನಮ್ಮನ್ನ ನೋಡಿಕೊಂಡಿದ್ದಾರೆ. ಯಾರಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದಾಗ ಅನಿಸುತ್ತೆ ಇದಕ್ಕೆ ಕಾರಣ ನನ್ನ ತಂದೆ ಅಂತ. ನಮ್ಮ ತಂದೆ ನಮ್ಮ ಜೊತೆಗಿದ್ದು ನಮ್ಮ ಸಂಸಾರವನ್ನ ನೀಟಾಗಿ ನಡೆಸಿಕೊಂಡು ನಮ್ಮನ್ನ ಚೆನ್ನಾಗಿ ಓದಿಸಿದ್ದರೆ ಯಾರ್ಯಾರೋ ನಮ್ಮ ಕಡೆ ಬೆರಳು ಮಾಡಿ ಮಾತನಾಡುವ ಅವಶ್ಯಕತೆ ಬರ್ತಾ ಇರಲಿಲ್ಲ. ನನಗೆ IAS ಆಗುವ ಆಸೆ ಇತ್ತು. ಓದಿದ್ದರೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಿನಿಮಾ ಕ್ಷೇತ್ರಕ್ಕೆ ಬಂದಿರುವುದಕ್ಕೆ ಬೇಸರವಿಲ್ಲ. ನನ್ನ ಮಗ ಒಂದು ಮಾತು ಹೇಳ್ತಾರೆ, ಅಮ್ಮ ನೀನು ಅಧಿಕಾರಿ ಆಗಿದ್ದರೆ ಆ ಒಂದು ಕ್ಷೇತ್ರಕ್ಕೆ ಸೀಮಿತಳಾಗಿ ಇರ್ತಿದ್ದೆ. ಆದರೆ ಸಿನಿಮಾದಲ್ಲಿರುವ ಕಾರಣ ಎಷ್ಟೋ ಮಂದಿ ನಿನ್ನನ್ನು ಪ್ರೀತಿಸ್ತಾರೆ. ತಂದೆ ಸ್ಥಾನವನ್ನ ಯಾವ ಗಂಡಸು ತೆಗೆದುಕೊಂಡಿರ್ತಾರೆ ಅವರು ಮನೆ ಮತ್ತು ಹೆಣ್ಣು ಮಗುವನ್ನ ಕಾಪಾಡಿಕೊಳ್ಳಬೇಕು ಅಂತ ನಟಿ ಮಾಧುರಿ ತಮ್ಮ ನೋವಿನ ದಿನಗಳನ್ನ ನೆನೆಸಿಕೊಂಡಿದ್ದಾರೆ. ನನ್ನ ತಾಯಿ ಓದಿರುವುದು 3ನೇ ತರಗತಿಯವರೆಗೆ. ನಮ್ಮನ್ನ ನೋಡಿಕೊಳ್ಳಬೇಕಿತ್ತು, ಹಾಗೆ ನಮ್ಮ ತಂದೆಯವರನ್ನ ನೋಡಿಕೊಳ್ಳಬೇಕಿತ್ತು. ಮತ್ತೊಬ್ಬರ ಮನೆಯಲ್ಲಿ ಕೆಲಸ ಮಾಡುವ ಮನಸ್ಥಿತಿ ಅವರಿಗೆ ಇರದ ಕಾರಣ ಅವರು ಡಿಪ್ರೆಷನ್ಗೆ ಜಾರಿದ್ರು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆ ಇರುತ್ತದೆ. ನಾನು ಸುಂದರವಾಗಿದ್ದೀನಿ, ದುಡ್ಡು ಮಾಡಬೇಕು ಅಂತ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ. ಅನಿವಾರ್ಯವಾಗಿ ದೇವರೇ ನನಗೆ ಈ ದಾರಿಯನ್ನ ತೋರಿಸಿದ್ದು. 3ನೇ ಕ್ಲಾಸ್ನಲ್ಲಿ ಇದ್ದಾಗ ಶಂಕರಾಭರಣಂ ಸಿನಿಮಾದ ಹಾಡಿಗೆ ಡ್ಯಾನ್ಸ್ ಮಾಡಿದ್ದೆ. ಆಗ ಫಸ್ಟ್ ಪ್ರೈಸ್ ಬಂತು. ಡ್ಯಾನ್ಸ್ ನೋಡಿದವರು ಸಿನಿಮಾದಲ್ಲಿ ನಿಮ್ಮ ಮಗಳನ್ನ ನಟಿಸಲು ಕಳುಹಿಸ್ತೀರಾ ಅಂತ ನನ್ನ ತಾಯಿಯನ್ನ ಕೇಳಿದ್ರು. ನಾನು ಚೆನ್ನಾಗಿದ್ದೀನಿ, ದುಡ್ಡು ಮಾಡಬೇಕು ಅನ್ನೋ ವಿಚಾರ ಅವರ ಮೈಂಡಲ್ಲಿ ಇದ್ದಿದ್ರೆ ಸಿನಿಮಾ ಮಾಡು ಅಂತ ಹೇಳ್ತಾ ಇದ್ರು. ಆದರೆ ಅವರು ಬೇಡ ಅಂತ ಹೇಳಿದ್ರು ಅಂತ ನಟಿ ಮಾಧುರಿ ತಮ್ಮ ಜೀವನದ ಬಗ್ಗೆ ಹಂಚಿಕೊಂಡಿದ್ದಾರೆ. ಹೆಣ್ಣು ಮಕ್ಕಳ ಬಗ್ಗೆ ನಿಜವಾಗ್ಲೂ ಗೌರವ ಇರೋರು ನಮ್ಮ ಮನೆ ಹೆಣ್ಣು ಮಕ್ಕಳು ಮಾತ್ರ ಸೇಫ್ ಆಗಿ ನೋಡ್ಕೊಳ್ಬೇಕು ಅಂತ ಇರೋದಿಲ್ಲ. ಪ್ರತಿಯೊಬ್ಬ ಹೆಣ್ಣಿಗೂ ಗೌರವ ಕೊಡಬೇಕು ಅನಿಸುತ್ತೆ. ಮನೆಯಲ್ಲಿ ನಾವು ಒಳ್ಳೆಯ ಸಂಸ್ಕಾರವನ್ನ ಕಲಿತಿದ್ದೀವಿ. ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಒಳ್ಳೆಯ ಸಂಸ್ಕಾರ ಇದ್ದಿದ್ದರೆ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಸಿನಿಮಾದಲ್ಲಿ ನಾವು ಮಾಡಿಲ್ಲ ಅಂದ್ರೇನೆ ಮಾಡಿದ್ದೀವಿ ಅಂತಾರೆ. ಇದಕ್ಕೆಲ್ಲ ಸೊಪ್ಪಾಕೋದು ನನಗೆ ಇಷ್ಟವಿಲ್ಲ. ಹೆಣ್ಣು ಮಕ್ಕಳಿಗೆ ಗೌರವ ಕೊಡಿ. ಈ ಜನ್ಮದಲ್ಲಿ ಗಂಡಾಗಿದ್ದೀರಿ, ಆದರೆ ಮುಂದಿನ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿ ಇದೆಲ್ಲ ಎದುರಿಸ್ತೀರಿ ಅಂತ ಹೇಳಿದ್ದಾರೆ.